ಧನುರ್ರಾಶಿ ವೃತ್ತಿ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ಕಾಣ್ತೀರಿ. ಅದಕ್ಕೆ ಅವಕಾಶ ಇದೆ. ಪೂರ್ವಜರು ಮಾಡಿದಂತಹ ಪುಣ್ಯಾಂಶ ನಿಮಗಿದೆ, ಅದು ಸ್ವಲ್ಪ ಅನುಕೂಲವಾಗುತ್ತೆ. ಪಿತೃದೇವತೆಗಳ ಕಾರ್ಯವನ್ನು ಸರಿಯಾಗಿ ಮಾಡಬೇಕು, ಅವರ ಅನುಗ್ರಹವನ್ನು ಪಡ್ಕೊಳ್ಬೇಕು. ಪಿತೃದೇವತಾ ಕಾರ್ಯ ಮನೆಯಲ್ಲಿ ಸರಿಯಾಗಿ ನಡೀಲಿಲ್ಲ ಅಂತಾದರೆ ಆ ಕುಲದ ಉದ್ಧಾರ ಆಗಬೇಕಾದ್ರೆ ಬಹಳ ಕಷ್ಟ ಇದೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಕಷ್ಟವನ್ನು, ನಷ್ಟವನ್ನು ಅನುಭವಿಸ್ಬೇಕಾದಂಥದ್ದಿರುತ್ತೆ. ಆದ್ದರಿಂದ ಉಪನಿಷತ್ ಮಂತ್ರ, ಉಪನಿಷನ್ ಮಂತ್ರ ಅಥವಾ ಉಪನಿಷತ್ ಮಂತ್ರ ಬಹಳ ಸ್ಪಷ್ಟಪಡಿಸುತ್ತೆ. ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ದೇವತಾ ಕಾರ್ಯವನ್ನು ಎಷ್ಟು ಆಡಂಬರದಿಂದ, ಉತ್ಸುಕತೆಯಿಂದ, ಎಷ್ಟೆಲ್ಲ ಖುಷಿಯಿಂದ ಆಚರಣೆ ಮಾಡ್ತೀರೋ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ, ಪುಣ್ಯತಮವಾದಂತಹ ಭಾವನೆಯಿಂದ, ಪೂಜ್ಯ ಭಾವನೆಯಿಂದ, ಗೌರವದಿಂದ ಪಿತೃಕಾರ್ಯವನ್ನು ಮಾಡಬೇಕು ಅಂತ. ಅಲ್ಲಿ ಯಾವುದೇ ತಾರತಮ್ಯಕ್ಕೆ ಅವಕಾಶಗಳಿಲ್ಲ. ಪಿತೃಕಾರ್ಯ ಅಂತಂದರೆ ಕೆಲವರಿಗೆ ಅಸಡ್ಡೆ. ಆ ರೀತಿ ಮಾಡಿದಂಥವರ ಕುಲದಲ್ಲಿ ಹಲವಾರು ನೋವುಗಳನ್ನು, ಕಷ್ಟಗಳನ್ನು ಮತ್ತೆ ಮತ್ತೆ ಅನುಭವಿಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಸಂಬಳ ಹೆಚ್ಚಾಗ್ತಕ್ಕಂತಹ ಯೋಗ, ಉದ್ಯೋಗದಲ್ಲಿ ಬಡ್ತಿ ಸಿಕ್ಕುವಂಥದ್ದು. ಆದರೆ ಮನಸ್ಸಿಗೆ ಸಮಾಧಾನ ಬೇಕಲ್ಲ. ಎಲ್ಲಿ ಯಾವುದರಿಂದ ಯಾವ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾಗಬೇಕಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಹಾಸ್ಯ ಕಲಾವಿದರು, ಮಿಮಿಕ್ರಿ ಮಾಡ್ತಕ್ಕಂಥವ್ರು, ಅವರಿಗೆ ಬಹಳ ಶುಭವಾದಂತಹ ದಿವಸ. ಅರ್ಥಾತ್ ಅವರಿಗೇನೋ ಕಾರ್ಯಕ್ರಮ ಸಿಕ್ಕತ್ತೆ, ಲಾಭವಾಗುತ್ತೆ, ಸಂಭಾವನೆ ಸಿಕ್ಕತ್ತೆ, ಗೌರವಿಸ್ತಾರೆ, ಜನ ಅವರನ್ನು ಗುರುತಿಸ್ತಾರೆ, ಅಭಿನಂದಿಸ್ತಾರೆ, ಹೊಗಳುತ್ತಾರೆ, ಹಾರ ತುರಾಯಿಗಳು ಅವರದ್ದಾಗತ್ತೆ ಅನ್ನುವಂತಹ ಅರ್ಥ. ಯೋಗ ಅನ್ನುವಂಥದ್ದು ನಿಮಗೆ ಸಂತೋಷವನ್ನು ನೀಡುತ್ತೆ. ಅಂದರೆ ಯೋಗಾತ ರೋಗ ನಿವಾರಣಂ ಅಂತ ಹೇಳಿ ಶಾಸ್ತ್ರ. ಯೋಗ ಮಾಡೋದರಿಂದ ರೋಗ ನಿವಾರಣೆಯಾಗತ್ತೆ ಅಂತ. ಆದರೆ ಯೋಗದಿಂದ ನಿಮಗೆ ಸಂತೋಷವಾಗುತ್ತೆ. ನಾನು ಶಾರೀರಿಕವಾಗಿ ಬಲಿಷ್ಠನಾಗಿದ್ದೀನಿ, ಅಥವಾ ನನ್ನ ಶರೀರದಲ್ಲಿ ರೋಗ ಮುಕ್ತವಾಗಿ ನಾನು ವರ್ತಿಸ್ತಾ ಇದ್ದೀನಿ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕುಟುಂಬದಲ್ಲಿ ನಗು ಅನ್ನುವಂಥದ್ದೇ ಇರೋದಿಲ್ಲ. ಎಲ್ಲ ಆರ್ಟಿಫಿಷಿಯಲ್, ಕೃತಕ ವಿಚಾರಗಳು. ಆ ಕ್ಷಣಕ್ಕೆ ಯಾರನ್ನೋ ನೋಡಿದಾಗ ನಗುವಂಥದ್ದು. ನಗು ಅನ್ನುವಂಥದ್ದು ಆಂತರಿಕವಾಗಿ ಮನಸ್ಸಿನ ಒಳಗಿನಿಂದ ಬರಬೇಕು, ಹೃತ್ಪೂರ್ವಕವಾಗಿ ಆ ನಗು ಬರಬೇಕು. ಅದು ನಿಜವಾದಂತಹ ನಗು. ನಿಮ್ಮ ಜೀವನದಲ್ಲಿ ಹಾಸ್ಯಮಯವಾದಂತಹ ಪ್ರಸಂಗಗಳು ಬರುವಂಥದ್ದೇ ಕಷ್ಟ. ಆ ರೀತಿಯ ವ್ಯಕ್ತಿಗಳನ್ನು ನಿಮ್ಮ ನಡವಳಿಕೆಯಿಂದನೇ ದಿನೇ ದಿನೇ ದೂರ ಮಾಡಿಕೊಳ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಪೂರ್ವಜರು ಮಾಡಿದಂತಹ ಯಾವುದೋ ಒಂದು ಪುಣ್ಯ ಕಾರ್ಯ, ಅದರ ಪ್ರತಿಫಲ ನಿಮಗೆ ಇವತ್ತು ಏನೋ ಫಲ ಕೊಡ್ತಾ ಇರಬಹುದು. ನಂದಿಯನ್ನು, ಈಶ್ವರನ ವಾಹನ ನಂದಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ಕುಂಭರಾಶಿ ಹಲವಾರು ವಿಚಾರಗಳಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಮಹತ್ವದ ದಿವಸವಾಗಿರುತ್ತೆ. ಮಧ್ಯಾಹ್ನದ ಸಮಯಕ್ಕೆ ಸರಿಯಾಗಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರೋ ಅದಕ್ಕೆ ಸಂಬಂಧಪಟ್ಟಂತಹ ಶುಭ ಸುದ್ದಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಇಡೀ ದಿವಸ ಮನೆಯ ವಿಚಾರ ಚರ್ಚೆಯಲ್ಲೇ ಕಳೆದು ಹೋಗ್ತಕ್ಕಂಥದ್ದಾಗುತ್ತೆ. ಮನೆಯನ್ನು ಕೊಂಡುಕೊಳ್ತಕ್ಕಂತಹ ಯೋಗವೂ ಕೂಡ ನಿಮಗೆ ಬರುತ್ತೆ. ಬಹಳ ದಿವಸದಿಂದ ಮನೆಯನ್ನು ಕಟ್ಟಬೇಕು ಅಂತಕ್ಕಂತಹ ಆಸೆ ಇರುವಂಥವರು ಆ ಮನೆ ಕಟ್ಟುವ ವಿಚಾರದ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಬಹುದು. ಭೂದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹುಳ ಅಥವಾ ಕೀಟ ನಿಮಗೆ ಕಚ್ಚಬಹುದು, ಅದು ಅಲರ್ಜಿ ಆಗ್ಬೋದು. ಒಟ್ಟಾರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಈ ದಿವಸ ಎದುರಿಸಬೇಕಾಗತ್ತೆ ಎನ್ನುವಂಥದ್ದು. ಯಾವುದೇ ರೀತಿಯ ಕೆಲಸವನ್ನು ಮಾಡೋದಕ್ಕೆ ಮನಸ್ಸಿರುವುದಿಲ್ಲ. ಆದರೂ ಕೆಲವು ಕೆಲಸಗಳು, ದಿನನಿತ್ಯದ ಕೆಲಸಗಳು ಅನಿವಾರ್ಯವಾಗಿರುತ್ತೆ. ಅದಕ್ಕೂ ಮನಸ್ಸಿಲ್ಲದೆ ಇರತಕ್ಕಂಥದ್ದು ಆಲಸ್ಯದಿಂದ ದಿನಪೂರ್ತಿ ಕಳೆಯುವ ಹಾಗಾಗತ್ತೆ. ಅದು ಬಹಳ ದೊಡ್ಡ ತಪ್ಪಾಗತ್ತೆ. ನಮಗೆ ನಮ್ಮ ಶರೀರಕ್ಕೆ ದೊಡ್ಡ ಶತ್ರು ಅಂತಂದರೆ ಆಲಸ್ಯ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು ಅಂತ ಹೇಳಿ ಆದೇಶ ಮಾಡ್ತಾರೆ ದೊಡ್ಡವರು. ಆ ಶರೀರದಲ್ಲಿರ್ತಕ್ಕಂತಹ ಜಾಡ್ಯವನ್ನು ಕಿತ್ತು ಬಿಸಾಕಬೇಕು. ಅಲ್ಲಿವರೆಗೆ ನಾವು ಯಾವ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಎಚ್ಚರಿಕೆ ಕೊಟ್ಟರೂ ಕೂಡ ನಮಗೆ ಆಲಸ್ಯ ನಮ್ಮನ್ನು ಪೂರ್ಣವಾಗಿ ಆವರಿಸ್ಕೊಂಡಿದ್ದರೂ ನಾವು ಸುಮ್ಮನಿರ್ತೀವಿ ಅಂತಂದರೆ ಕಷ್ಟ ಆದೀತು. ಬಹಳ ಸಂತೋಷದಲ್ಲಿರ್ತೀರಿ. ಆದರೆ
ಅದು ನಿಮಗೆ ಬೇರೆಲ್ಲ ಜವಾಬ್ದಾರಿಗಳನ್ನು ಮರೆಸಿಬಿಡುತ್ತೆ. ಬೇಜವಾಬ್ದಾರಿಯಿಂದ, ಕರ್ತವ್ಯ ಲೋಪದಿಂದ ಸಂತೋಷವಾಗಿರ್ತೀರಿ. ಯಾವ ಪುರುಷಾರ್ಥಕ್ಕೆ? ಇದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಅನಿರೀಕ್ಷಿತವಾಗಿ ಸಾಯಂಕಾಲದ ಹೊತ್ತಿಗೆ ಹಣ ಸಿಕ್ಕಬಹುದು. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.